ಬರಲ್ಲ ಪೋಳಿ ಮಗಲ್ಲ ಗೋಳಿ ಮಗ್ನೆ ಲೋಫರ್ ಚಪ್ಪರ್ ಅದೆಲ್ಲ ಏನೋ ಅಂದ್ರ ಅನ್ಕತಾರ ಬಿಡು ಅಂದ್ಬಿಟ್ರು ಹೊಡೈತಿ ಯಪ್ಪ ಹೊಡೈತಿ ಒಟ್ನಲ್ಲಿ ಬಯಸ್ಕತಿಯ ಹೋದ್ರೆ ಬೈಕಳಿ ನೀವು ಬೈಕಳಿ ಅಯ್ಯಪ್ಪ ದೇವ್ರು. ಹಾಯ್ ಹಲೋ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲನ ಆರ್ಜೆ ಸುನಿಲ್ ಫ್ರಾಂಕ್ ಹೌಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹಾರ್ಟ್ಲಿ ವೆಲ್ಕಮ್. ನೋಡ್ರಿ, ನನ್ನ ಯಾರಾದ್ರೂ ಹೊರಗಡೆ ಮೀಟ್ ಆಗ್ಲಿ ಎಲ್ಲಾರು ಸಿಕ್ಲಿ, ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಕೇಳೋದು ಅಂತ ಹೇಳಿದ್ರೆ, ಸುನಿಲ್ ನಾವು ಪ್ರ್ಯಾಂಕ್ ಕಾಲ್ ಮಾಡಕ್ಕೆ ನಿಂಗೆ ಡೀಲ್ ಕಳ್ಸಿದೀವಿ, ನೀನ್ ಮಾಡೋದೇ ಇಲ್ಲ ಅಂತಾರೆ. ಎರಡನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅಯ್ಯಪ್ಪ ಅದ್ ಏನೇನ್ ಬಯಸ್ಕೊಳ್ತೀಯಪ್ಪ ನೀನು, ಅದ್ ಯಾರ ಹಂಗ್ ಬಯಸ್ಕೊಂಡ್ರು ಸಮಾಧಾನವಾಗಿರ್ತೀಯಲ್ಲ ಅಂತ ಕೇಳ್ತಾರೆ. ಬಟ್ ಇವತ್ತು ಒಂದು ಬೈಕ್ಗಳ ತಗೊಂಡು ನಾನು ಸಿಟಿ ಫುಲ್ ರೌಂಡ್ ಹೊಡಿಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಬೈಕ್ಗಳಿಗೆ ಏನಂತ ಅರ್ಥ, ಸಾಕಷ್ಟು ಜನರು ಕೋಪ ಬಂದಾಗ ಏನಾದ್ರು ಆವೇಶದಲ್ಲಿ ರೋಡ್ಸ್ ಅಲ್ಲಿ ಹಠಾರ್ ಅಂತ ಹಿಂಗ್ ಅಂದ್ಬಿಡ್ತಾರೆ, ಈ ಬೈಕ್ಗಳನ್ನು ಯೂಸ್ ಮಾಡ್ತಾರೆ. ಬಟ್ ಈ ಬೈಕ್ಗಳಾಗೆ ಏನಂತ ಅರ್ಥ ಇರ್ಬೋದು ಅಂತ ಕೇಳಕ್ ನಾನು ಹೋಗ್ತಾ ಇದ್ದೀನಿ. ಬನ್ನಿ, ಆ ಬೈಕ್ಗಳ ಏನಂತ ಹೇಳ್ತಾರೆ ನಮ್ ಜನ, ಅದಕ್ಕೆ ಅರ್ಥ ಕೇಳೋಣ. ಕಮ, ನೀವು ಯಾರಿಗಾರು ಬೈದಿದ್ದೀರಾ ಕೋಪ ಬಂದಾಗ? ಹಾ ಸರ್, ನೀವು ನಾವು ಬೈದಿದ್ದೀವಿ ಸರ್. ಬಯಸ್ಕೊಂಡಿದ್ದೀರಾ ನೀವು? ಬಯಸ್ಕೊಂಡೇ ಅಲ್ವಾ? ಬಯಸ್ಕೊಂಡಿದ್ದೀನಿ ಸರ್, ಇವಾಗಿಲ್ಲ ಅಲ್ವಾ? ದೊಡ್ಡ ಆದ್ಮೇಲೆ ಬೈದಿಲ್ಲ ನನಗೆ, ಭಯ ಪಡ್ತಾರೆ ನಿಂಗೆ ಬೈಯಕ್ಕೆ ಅಲ್ವಾ? ಓಕೆ, ಈಗ ನೀನ್ ಸಡನ್ ಆಗಿ ಬೈಬೇಕು ಅಂದ್ರೆ ಯಾರಿಗಾರು ಏನಂತ ಬೈತೀಯ? ಸರ್ ನಾನು ಬೈಯಲ್ಲ ಸರ್ ಯಾರಿಗೂ. ಮಾಡು ಒಂಚೂರು ಸರ್ ಮತ್ ಈಗ ತಾನೇ ಇದೇ ಬಾಯಲ್ಲಿ ಬೈತೀನಿ ಅಂತಲ್ಲಪ್ಪ. ಅಂದ್ರೆ ಸುಮಾರು ವರ್ಷ ಆಯ್ತು ಸರ್ ಬೈದಿ. ಓ, ಮರ್ಕೊಂಡ್ಬಿಟ್ಟಿದ್ಯಾ ಬೈಕ್ಗಳನ್ನ? ಸರ್ ಇಲ್ಲ ಸರ್. ಓಕೆ, ಈಗ ಬೋಳಿ ಮಗ ಅಂತಾರೆ ಗೊತ್ತಾ? ಹಾ ಸರ್, ಕೇಳಿದೆ ಇಲ್ವಾ? ಕೇಳಿದ್ದೀನಿ. ಹಂಗಂದ್ರೆ ಏನು ಗೊತ್ತಿಲ್ಲ ಸರ್. ನಿನಗ್ ಗೊತ್ತಿತ್ತು ಹೇಳ. ಸರ್ ಗೋಳಿ ಮಗ ಅಂದ್ರೆ ಅಯ್ಯೋ ನಾಚ್ಕತಿಲ್ಲ ಸರ್, ಇದು ಯಾರು ಇದು. ಏನೋ ಅಂತಿದ್ರು, ಹಂಗೆ ಹೇಳ್ತಾರೆ ಸರ್, ಆದ್ರೆ ಅರ್ಥ ಗೊತ್ತಿಲ್ಲ ಸರ್. ನೀನ್ ಬಯಸ್ಕೊಂಡಿದ್ಯಾ? ನಾನ್ ಬೋದಿದ್ದೀನಿ ಸರ್. ಹೌದಾ? ಬಯಸ್ಕೊಂಡಿದ್ದೀನಿ, ಬೋದಿದ್ದೀನಿ ಸರ್. ಹಾ, ಗೋಳಿ ಮಗ್ನೆ ಲೋಫರ್ ಚಪ್ಪರ್ ಅದೆಲ್ಲ ಸೂಪರ್. ಏನು ಬೋಳಿ ಮಗನೇ ಅಂದ್ರೆ? ಗೋಳಿ ಮಗನೇ ಅಂದ್ರೆ ನನ್ ಮಗ ಅಂತ ಏನು ಸರ್, ಅದೇ ಅರ್ಥ ಆಗಿ ಬೈತೀನಿ ಅಷ್ಟೇ. ಅರ್ಥ ಆಯ್ತಾ? ಗೊತ್ತಿಲ್ಲ, ತಪ್ಪಲ್ವಾ? ಮತ್ತೆ ಅರ್ಥ ಗೊತ್ತಿಲ್ಲದೆ ಬೋಯೋ ತಪ್ಪಲ್ವಾ? ಎಲ್ಲ ಬೈದಾರಲ್ಲ ಸರ್. ಓ, ಎಲ್ಲ ತಿಂತಾರೆ ಅಂತ ನೀನು ತಿಂತೀಯ? ಪಟಾರ್ ಅಂತ ಬೋಯಿದೆ ಅಂದ್ರೆ ಬೋಳಿ ಮಗನೇ ಅನ್ಬಿಡ್ತಾರೆ. ಹಂಗಂದ್ರೆ ಏನ್ ಅರ್ಥ ಇರ್ಬೋದು? ಅರ್ಥ ನಂಗೆ ಗೊತ್ತಿಲ್ಲ ಸರ್, ನಾನು ಓದಿಲ್ಲ ಸರ್, ನಿಜವಾಗ್ಲೂ ಓದಿಲ್ಲ. ಹಂಗಾರೆ ಬರೀ ಓದಿರೋರೇ ಬೈತವ್ರೆ ಅಂತೀರಾ? ಆತಲ್ಲ ಅಲ್ಲ, ಅದಕ್ಕೇನು ಆನ್ಸರ್ ಕೊಡ್ಬೇಕು ಅಂತ ನಂಗೆ ಗೊತ್ತಾಗಲ್ಲ sir. ಒಟ್ನಲ್ಲಿ ಬೈದ್ ಬಿಡ್ತಾರೆ. ಬೈತಾರೆ, ಬೈಯೋದಷ್ಟು ಚೆನ್ನಾಗಿರಲ್ಲ ಸರ್, ನಿಜವಾಗ್ಲೂ ಚೆನ್ನಾಗಿರಲ್ಲ. ಬೋಳಿ ಮಗ ಅಂದ್ರೆ ಏನಣ್ಣ? ಗೋಳಿ ಮಗ ಅಂದ್ರೆ ಅದೇ ಹೇಳ್ತಾರಲ್ಲ, ಈಗ ಹೆಣ್ಗೆ ಬೋದಂಗೆ ಅದು. ಜಾಸ್ತಿ ಯೂಸ್ ಮಾಡೋದೇ ಹುಡುಗರಿಗೆ. ಹೌದು, ಏನ್ ನಿಮ್ ಪ್ರಕಾರ ಬೋಳಿ ಮಗ ಅಂದ್ರೆ? ಗೋಳಿ ಮಗ ಅಂದ್ರೆ ಗೊತ್ತಿಲ್ಲ, ನೀವು ಬೈದೇ ಇಲ್ಲ ಅಲ್ವಣ್ಣ? ನಾ ಬೋದಿದ್ವಿ. ಓದಿದ್ರ? ಬೈದಿವಿ, ಕೋಪ ಬಂದಾಗ ಗೋಳಿ ಮಗನೇ ಯಾಕಿಂಗ್ ಮಾಡ್ತೀಯ? ಅರ್ಥ ಏನು ಹಂಗಾರೆ? ಗೊತ್ತಿಲ್ಲ. ಬೋಳಿ ಮಗನೇ ಅಂದ್ರೆ ಅರ್ಥ ಏನು? ಗೋಳಿ ಮಗ ಅಂದ್ರೆ ಅವ್ರ ತಾಯಿಗೆ ಸಂಬಂಧಪಟ್ಟದ್ದು, ಬಯಸ್ಕೊಳ್ಳೋರ್ಗೆ. ಬಯಸ್ಕೊಳ್ಳೋರಿಗೆ. ಹಾ, ಅವನಿಗಾಗಲ್ಲ, ನನ್ಗಾಗಲ್ಲಪ್ಪ, ನಮ್ ತಾಯಿಗೆ ಆಯ್ತದೆ, ನೀವು ಬೋದ್ರೆ. ವಾ, ಬೋಳಿ ಮಗನೇ ಅಂದ್ರೆ ಏನರ್ಥ? ನಮ್ಗೆ ಗೊತ್ತಾಗಲ್ಲ ಅಷ್ಟು ತಿಳುವಳಿಕೆ ಇಲ್ಲ ಹೇಳಿ. ಅಯ್ಯೋ, ಎಷ್ಟು ವರ್ಷ ನಿಮ್ಗೆ? ನಮ್ಮನ್ನ 50-60 ಆಗಲ್ಲ. 60 ತಿಳುವಳಿಕೆ ಬಂದಿಲ್ಲ. ಯಾಕೆ ಓದಿಲ್ಲ, MSc-ದಾಗ ಬಡಿಸ್ತಾನ. ನೀವ್ ಯಾರಿಗಾರು ಬೈದಿದ್ದೀರಾ? ಓದಿಲ್ಲ ಸರ್, ನಾವು ಬಯಸ್ಕೊಂಡಿವಿ. ಅಯ್ಯೋ, ನೀವ್ ಯಾರ್ಕೆಲ್ಲಾರು ಬೈಸ್ಕೊಂಡಿದ್ದೀರಾ? ಬೈತಾರೆ, ಏನ್ ಮಾಡಿದ್ರೆ ಹಂಗ್ ಕೊಡ್ತಾನೆ ಹಿಂಗ್ ಕೊಡ್ತಾನೆ ನನ್ ಮಗ ಅಂತಾರೆ. ಏನ್ ನೀವ್ ಯಾರಿಗಾರು ಬೈದಿದ್ದೀರಾ? ನಾವ್ ಹೆಂಗ್ ಬೈಯಕ ಯಾರಿಗೂ ಬೈದಲ್ವಾ ನೀವು ಜೀವನದಲ್ಲಿ? ಹೋದ್ರೆ ಇಲ್ಲಿ ಬಂದು ಹೊರಗಡೆ ಬಂದು ಹೂ ಮರಕ. ಈಗ ಕೋಪದಲ್ಲಿ ಕೆಲವೊಂದ್ಸಲ ಕೋಪದಾಗ ಏನೇ ಕೋಪ ಬಂದ್ರು ನಮ್ಗೆ ಹೊಡೆದ್ಬಿಟ್ಟವ್ರೆ. ಹೊಡೆದ್ಬಿಟ್ಟವ್ರೆ. ಯಾಕೆ? ಏನೇ ಹಿಂಗ್ ಅಳಿತೀರ ಹಾ, ನೋಡು ಹೊಡೆದ್ಬಿಟ್ಟವ್ರೆ. ಈಗ ಸಾಮಾನ್ಯವಾಗಿ ನಮ್ ಜನ ಬೋಳಿ ಮಗನೇ ಅನ್ಬಿಡ್ತಾರೆ ಬಾಯಿ ಬಂದ ತಕ್ಷಣ. ಈ ಬೋಳಿ ಮಗನೇ ಅಂದ್ರೆ ಅರ್ಥ ಏನು? ಅದು ಅವರೇ ತಿಳ್ಕೊಬೇಕು ಸರ್. ನಿಮ್ಗೆ ಗೊತ್ತಾ? ನಮ್ಗೆ ಹೆಂಗ್ ಗೊತ್ತಾದ? ನಮಗೂ ಗೊತ್ತಿಲ್ಲ ಅದು. ವಾ, ಗೊತ್ತೇ ಇಲ್ಲ ನಿಮ್ಗೆ? ಏನೋ ಅಂದ್ರ ಅನ್ಕತಾರ ಬಿಡು ಅಂದ್ಬಿಟ್ರು ಹೊಡೈತಿ. ಅಯ್ಯಪ್ಪ, ಹೊಡೈತಿ ಸರ್. ಈ ಒಟ್ನಲ್ಲಿ ಏನ್ ಇರ್ಬೋದು ನಿಮ್ ಪ್ರಕಾರ ಆಕ್ಚುಲಿ ಬೋಳಿ ಮಗನೇ ಅಂತ? ಬೋಳಿ ಮಗನೇ ಅಂತಂದ್ರೆ, ಬೋಳಿ ಅಂತಂದ್ರೆ ಒಂದು ಯಾವ್ದೋ ಹೆಣ್ಣನ್ನ ಒಂಥರ ಏನೋ ಕೆಟ್ಟದಾಗಿ ಒಂದು ಯೂಸ್ ಮಾಡುವಂತ ವರ್ಡ್ ಅಂತ ನನ್ ಪ್ರಕಾರ. ಅದನ್ನ ಡೀಪ್ ಆಗಿ ನೀವೇ ಒಂದು ವರ್ಡ್ ಒಂದ್ ಸ್ವಲ್ಪ ಡಿವೈಡ್ ಮಾಡಿ ನೋಡಿ. ಸೊ ಆತರ ಅನ್ಸ್ತದೆ ಅದು. ಹಂಗೆ ಬಡ್ಡಿ ಮಗನೇ ಅಂದ್ರೆ ಬಡ್ಡಿ, ಯಾರು ಬಡ್ಡಿ ಕಟ್ತಾ ಇರ್ತಾರೆ, ಆಳ್ ಬಿದ್ದೋಗಿರ್ತಾರೆ ಊರಲ್ಲಿ, ಅವನು ಮಗ ಅಂತ, ನೀನು ಆಳ್ ಬಿದ್ದು ಅಂತ ನನ್ ಮಗ ಅಂತ ಅನ್ಕೊಂಡು ಬಡ್ಡಿ ಮಗ ಅಂತೀವಿ. ಬೋಳಿ ಮಗ ಅನ್ನೋದಕ್ಕೆ, ಬೋಳಿ ಅನ್ನೋದು ಯಾವ್ದೋ ಒಬ್ಬ ಲೇಡಿಗೆ ರಿಲೇಟೆಡ್ ಇರ್ಬೋದು, ಒಬ್ಬ ಕೆಟ್ಟದಾಗ ಅವ್ರನ್ನ ಬಿಂಬಿಸ್ತಾ ಇರ್ಬೋದು, ಅವನ್ ಮಗ ನೀನು.
ಒಟ್ನಲ್ಲಿ ನಮ್ ಅನ್ನೋ ತರ. ಜನಕ್ಕೆ ಅರ್ಥ ಗೊತ್ತಿಲ್ಲಂಗ್ ಬೈತಾವ್ರ ಅರ್ಥ ಗೊತ್ತಿಲ್ಲ. ಒಟ್ನಲ್ಲಿ. ಒಂದ್ ಕುರಿ ಬೀಳ್ತು ಅಂದ್ರೆ ಎಲ್ಲ ಇನ್ನೊಂದ್ 4 ಕುರಿ ಬೀಳ್ತಾ ಇರ್ತವೆ. ಬೋಳಿ ಮಗನ ಏನಂತಾರೆ ಗೊತ್ತಾ ನಿಮ್ಗೆ? ಬೈದವ್ರ? ಬೈದವ್ರೆ. ನೀವು ಬೈದಿರ್ತೀರ, ಅವರು ಬೈದವ್ರ? ಇಲ್ಲ ನಾವು ಬೈಯೋ ಮುಂಚೆ ಅವರೇ ಬೈತಾರೆ. ಬೋಳಿ ಮಗನ ಅವನ್ ಗಂಡ ಬೈದಿದ್ದಾರೆ. ಬಿಡಿ, ನಾವ್ ಅಲ್ಲಿ ತನಕ ಎಲ್ಲ ಹೋಗಲ್ಲ. ಈಗ ನಿಮ್ ಪ್ರಕಾರ ಬೋಳಿ ಮಗನೆ ಅಂದ್ರೆ ಅರ್ಥ ಏನು? ಬೋಳಿ ಮಗನೆ ಅಂದ್ರೆ ಅರ್ಥ ಏನಂದ್ರೆ ಒಂದು ಬೈತಾರೆ ಇನ್ನೇನಲ್ಲಿ. ಅದೇ ಬೈತಾರೆ, ಏನ್ ಅರ್ಥ ಅದ್ರದ್ದು? ಅರ್ಥ ಅಂದ್ರೆ ಗೊತ್ತಾಗಿಲ್ಲ ನಂಗೆ. ಇದುವರೆಗೆ ಯೋಚನೆ ಮಾಡಿಲ್ವಾ ನೀವು? ಇಲ್ಲ, ಎಷ್ಟು ಮಾಡಿಲ್ಲ ನೋಡಿ, ಅಷ್ಟೆಲ್ಲ ಬಯಸ್ಕೊಂಡಿದ್ದೀರಾ. ಏನ್ ಮಾಡ್ತೀರಾ? ಅದ ಜೀವನ ಮಾಡ್ಲೇಬೇಕಲ್ವಾ? ಬೈಸ್ಕೊಂಡ್ರು ಮಾಡ್ಬೇಕು, ಹೊಡೆದ್ರು ಮಾಡಿಸ್ಕೋಬೇಕು. ಬೋಳಿ ಮಗ ಅಂದ್ರೆ ಏನಂತ ಅರ್ಥ ಇರ್ಬೋದು? ಅದೇನು ಅಂತ ನನಗೆ ಗೊತ್ತಿಲ್ಲ, ದೇವರೇ ಗೊತ್ತಿಲ್ಲ. ಒಟ್ನಲ್ಲಿ ಬಯಸ್ಕತಿಯ ಹೋದ್ರೆ ಬೈಕಳಿ, ನೀವು ಬೈಕಳಿ. ಅಯ್ಯಪ್ಪ ದೇವ್ರು. ಇನ್ನೇನ್ ಮಾಡೋದಣ್ಣ, ಅರ್ಥ ಗೊತ್ತಿಲ್ಲ ನಿಜವಲ್ಲೂ ಇದುವರೆಗೂ? ದೇವ್ರನೇ ಗೊತ್ತಿಲ್ಲ ಅಣ್ಣ. ಬೋಳಿ ಮಗ ಅಂದ್ರೆ ಏನಂತ ಅಣ್ಣ ಅರ್ಥ ಏನು? ಬೋಳಿ ಮಗ ಅಂತ ಅಂದ್ರೆ ನನಗೂ ಕೋಪ ಬಂದಾಗ ಮಾತ್ರ ಬೋಳಿ ಮಗ ಅಂತ ಅನ್ನೋದು ನಾನು. ಯಾರಿಗೆ ಆಗ್ಲಿ ಕರೆಕ್ಟ್ ಕೋಪ ಬಂದಾಗಲೇ ಏನದು? ಏನ್ ಅರ್ಥ ಹಂಗಂದ್ರೆ? ಹಂಗಂದ್ರೆ ಅದ್ರ ಅರ್ಥ ಅಂದ್ರೆ ನನ್ಗೆ ಗೊತ್ತಿಲ್ಲ. ಕೇಳಿ. ಕೆಟ್ಟ ಪದ ಗೊತ್ತು ಸರ್, ಅದೇ ಏನಂತ ಅರ್ಥ? ಗಂಡ ಇಲ್ದೇ ಇರೋ ಅಂದ್ರೆ ಮುಂಡೆ ಮಗ ಅಂತ. ಅದು ಮುಂದೆ ಮಗ ಆಗೋಯ್ತು. ಅರ್ಥ ಏನು? ಯಾವ್ದನ್ನ ನೀ ಪ್ರೀತಿಯಿಂದ ಬರೀ ಬೋಳಿ ಮಗ ಅಂತ ಆಗೇನಾಗಲ್ಲ. ಕೋಪದಿಂದ ಯಾಗೋ ಅಂದ್ರೆ ಜಗಳ ಆಗ್ಬಿಡುತ್ತೆ. ಅದಕ್ಕೆ ಭಾವನೆನೂ ಮುಖ್ಯ. ಅಯ್ಯೋ ಶಬ್ದಗಳು ಅದು ಕೋಪ ಬರ್ತದ. ಹಾ, ಬರಲ್ಲ ಬೋಳಿ ಮಗನೇ, ಕೋಪದಿಂದ ಆದ್ರೆ ಬರಲ್ಲ ಬೋಳಿ ಮಗ ಎಲ್ಲ ಹಾ ಅಲ್ಲಿ ಹಾಕತ್ತಾರ. ಅಲ್ಲ, ಬೋಳಿ ಮಗ ಅನ್ಲೇಬೇಕಾಗಿಲ್ಲ, ಏನ್ಲ ಅಂದ್ರೆ ಸಾಕು. ಏನಿಲ್ಲ ಅಂದ್ರೆ ಜಗಳ ಆಗೋಯ್ತದೆ. ಏನದು ಎಲ್ಲ ಮಾಡ್ತೀಯ ಮನೆ ಲೆಕ್ಕಾಚಾರ ಬರ್ತೀವಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಬೋಳಿ ಮಗ ಅಂದ್ರೆ ಏನಣ್ಣ ನಿಮ್ ಪ್ರಕಾರ? ಕೆಟ್ಟ ಪದ. ಕೆಟ್ಟ ಪದ ಅಂತ ಗೊತ್ತು, ಅರ್ಥ ಏನು ಅದ್ರದ್ದು ಅಂತ? ಅರ್ಥ ನೀನ್ ಯಾರಿಗೂ ಬೈದಿಲ್ವ ಅಣ್ಣ? ಬಾಯಲ್ಲಿ ಬರ್ದಿರೋ ಮಾತೇ ಇಲ್ಲ ಅಣ್ಣ. ಏನ್ ಹಂಗ ಅರ್ಥ? ಅದಕ್ಕೆ ಹಂಗಾರೆ ಮುಂಡೆ ಮಗ ಅಂದ್ರೇನು? ಗಂಡ ಸತ್ತೋಗಿರೋರ್ ಮಗ, ಅದು ಮುಂಡೆ ಮಗ. ಇರಲ್ಲ ಅಂತ ಅಂತಾರಲ್ಲ, ಹಾ. ಅದಕ್ಕೆ ಮುಂಡೆ ಮಗ ಅನ್ನೋದಕ್ಕೆ ಅದನ್ನೇ ಅರ್ಥ. ಬಟ್ ನಾನ್ ಕೇಳ್ತಾರೆ ಬೋಳಿ ಮಗ. ಅದು ಅದೇ ಸೇಮ್. ಹೌದಾ? ಅವ್ರ ಗಂಡ ಆಗಿನ ಕಾಲದಲ್ಲಿ ಗಂಡ ತೀರೋದಾಗ ಹೆಂಗಸರಿಗೆ ಬೊಂಡೆ ಮಾಡಿಸ್ತಾ ಇದ್ರಲ್ಲ, ಅದಕ್ಕೆ ಬೋಳಿ ಮಗ. ಇಷ್ಟು ವರ್ಷ ಇಷ್ಟು ಬೈತಾ ಇದ್ರಲ್ಲ, ಇದಕ್ಕೆ ಅರ್ಥ ಗೊತ್ತಿಲ್ದಂಗೆ ಬೈತಾ ಇದ್ರ? ಇವಾಗ ಗೊತ್ತಾಯ್ತಲ್ಲ ಬೈಯಲ್ಲ. ಎಸ್, ಕೇಳಿದ್ರಿ ಅಲ್ವಾ, ನೋಡಿದ್ರಿ ಅಲ್ವಾ? ಸೊ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಿಮ್ಮ ಪ್ರಕಾರ ಈ ಒಂದು ಬೈಗಳಕ್ಕೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಕ್ಚುಲಿ ಈ ಒಂದು ಬೈಗಳಕ್ಕೆ ಏನಪ್ಪ ಅರ್ಥ ಅಂತ ನಾನು ಕೂಡ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದಾಗ ಒಂದು ನನಗೆ PhD ಮಾಡಿದರು ಈ ಬೈಗಳದ ಬಗ್ಗೆನೇ. ಅವರಲ್ಲಿ ಈ ಬೋಳಿ ಮಗ ಅಂತಕ್ಕಂಥ ಈ ಒಂದು ವರ್ಡ್ಗೆ ಏನಪ್ಪ ಅರ್ಥ ಇತ್ತು ಅಂತ ಹೇಳಿದ್ರೆ, ಈ ಬೋಳಿ ಅಂತ ಹೇಳಿದ್ರೆ ತಲೆಯಲ್ಲಿ ಕೂದಲು ಇಲ್ಲದವಳು ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ಕೆಲವೊಂದು ಸಮುದಾಯಗಳಲ್ಲಿ ಗಂಡ ಸತ್ತ ಮೇಲೆ ಹೆಂಡತಿಯ ತಲೆ ಕೂದಲನ್ನು ತೆಗೆಯೋ ಒಂದು ಆಚರಣೆ ಇತ್ತು. ಇಂತಹ ಹೆಣ್ಣು ಬೇರೆ ಗಂಡಸಿನ ಕೂಡುವಿಕೆಯಿಂದ ಪಡೆದ ಮಗನೇ ಬೋಳಿ ಮಗ ಅಂತ ಇದರಲ್ಲಿ ಹೇಳ್ತಾರೆ.